ಕಂಠಸ್ಥಾನೆ ವಿಶುದ್ಧೌ ನೃಪದಕಮಲೆ ಶ್ವೇತವರ್ಣಾನ್ ತ್ರಿನೇತ್ರಾನ್ ಹಸ್ತೈ ಖಟ್ವಾಂಗಖಡ್ಗೌ ತ್ರಿಶಿಖಮಪಿ ಮಹಾಚರ್ಮ ಸಂಧಾರಯಂತಿ ವಕ್ತ್ರೇಣೈಕೇನ ಯುಕ್ತಾಂ ಪಶುಜನಭಯದಾಂ ಪಾಯಸಾನ್ನೈಕಸಕ್ತಾಂ ತ್ವಕ್ಷ್ಟಾಂ ಪಣತೆ ಮೃತಾದ್ಯೈಃ ಪತಿವೃತವಪುಷಂ ಡಾಕಿನೀಂ ವೀರವಂದ್ಯಾಂ. ಓಂ ಶ್ರೀ ಗುರುಭ್ಯೋ ನಮಃ. ಇದೀಗ ನಾವು ಕೇಳಿದ್ದು ಕುಮಾರಿ ಜಾಹ್ನವಿ ಶರ್ಮಾ ಹಾಡಿರ್ತಕ್ಕಂಥ ಡಾಕಿನಿ ದೇವಿಯ ಧ್ಯಾನ ಶ್ಲೋಕ ವಿಜವಂತಿ ರಾಗದಲ್ಲಿ. ಲಲಿತಾ ಸಹಸ್ರನಾಮ ಹೇಳ್ತಕ್ಕಂಥ ನಮ್ಗೆಲ್ರಿಗೂ ಗೊತ್ತಿದೆ, ಅಲ್ಲಿನ ಹಲವು ಸಾಲುಗಳು. ನಾನು ನಿಮಗೆ ನೆನಪಿಸ್ತೇನೆ ಅದನ್ನ. ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ತಿಲೋಚನ ಖಡ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ ಪಾಯಸಾನ್ನ ಪ್ರಿಯ ತ್ವಕ್ಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ. ಅದು ಡಾಕಿನೀಶ್ವರಿ. ಆ ಡಾಕಿನಿ ದೇವಿಯ ಧ್ಯಾನ ಶ್ಲೋಕವನ್ನ ಈಗ ನಾವು ಕೇಳಿದ್ವಿ ಕುಮಾರಿ ಜಾಹ್ನವಿ ಶರ್ಮಾ ಅವರ ಸುಮಧುರ ಕಂಠದಲ್ಲಿ. ಈ ಡಾಕಿನಿ ದೇವಿಯನ್ನ ವಿಶುದ್ಧ ಚಕ್ರದಲ್ಲಿ ಇರ್ತಕ್ಕಂಥ ದೇವತೆ ಅಂತ ಹೇಳಲಾಗಿದೆ. ಎಲ್ಲ ಸಹಸ್ರನಾಮವನ್ನು ಹೇಳ್ತಾ ಇದೆ. ಆ ಡಾಕಿನಿ ದೇವಿಯ ಧನ ಶ್ಲೋಕಕ್ಕೆ ನಾನು ಅರ್ಥವನ್ನ ಮೊದಲು ಕೊಟ್ಟು ನಂತರ ಇನ್ನಷ್ಟು ವಿವರಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೇಳಿದ್ವಿ ಈಗ ಕಂಠಸ್ಥ. ನಾನು ಹೇಳ್ತಿಲ್ಲ ರಾಗವಾಗಿ, ಅವರು ರಾಗವಾಗಿ ಹೇಳಿದ್ದಾರೆ ಆಗಲೇ. ಕಂಠಸ್ಥಾನೆ ವಿಶುದ್ಧೌ ನೃಪದಲ ಕಮಲೆ ಶ್ವೇತವರ್ಣಾಂ ತ್ರಿನೇತ್ರಾಂ ಹಸ್ತೈಃ ಖಡ್ವಾಂಗ ಖಡ್ಗೌ ತ್ರಿಶಿಖಮಕಿ ಮಹಾಚರ್ಮ ಸಂಧಾರಯಂತೀಂ ವಕ್ತ್ರೇಣೈಕೇನ ಯುಕ್ತಾಂ ಪಶುಜನ ಭಯದಾಂ ಪಾಯಸಾನ್ನೈಕಾಸಕ್ತಾಂ ತ್ವಕ್ಸ್ತಾಂ ವಂದೇ ಅಮೃತಾದ್ವಹಿ ಪರಿವೃತ ಪುಷಂ ಡಾಕಿನೀಂ ವೀರವಂದ್ಯಾಂ ಅಂತ ಆಕೆ ಅದನ್ನ ದ್ವಿಜವಂತಿ ರಾಗದಲ್ಲಿ ಹಾಡಿದ್ರು. ಆ ರಾಗ ಯಾಕೆ ಅಂತ ಮತ್ತೆ ಹೇಳ್ತೇನೆ ನಿಮಗೆ. ಇದರ ಅರ್ಥ, ನಾವು ಈ ರೂಪದಲ್ಲಿ ಬರೀ ಧ್ಯಾನ ಮಾಡೋದು ಸಾಕು. ಧ್ಯಾನ ಮಾಡಿದಾಗ, ಯಾವುದೇ ದೇವತೆಗೆ ಧ್ಯಾನ ಮಾಡಿದಾಗ ಆ ದೇವಿಯ ರೂಪವನ್ನ ವರ್ಣಿಸ್ತಾರೆ ಧ್ಯಾನ ಶ್ಲೋಕದಲ್ಲಿ. ಆ ರೂಪ ನಮ್ಮ ಕಣ್ಣು ಮುಂದೆ ಬರಬೇಕು. ಅದರ ಉದ್ದೇಶ ಅದೇನೆ. ಧ್ಯಾನ ಶ್ಲೋಕದ ಉದ್ದೇಶವೇ ಅದು. ಆ ರೂಪ ನಮ್ಮ ಕಣ್ಣು ಮುಂದೆ ಗೋಚರಿಸ್ಬೇಕು. ಕಣ್ಣು ಮುಚ್ಚಿಕೊಂಡಾಗ ನಮಗೆ ಆ ಭಾವನೆ ಬರಬೇಕು. ಹಾಗಾಗಿ ಈ ಡಾಕಿನಿ ದೇವಿಯ ರೂಪವನ್ನ ಹೇಳಿದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ. ಡಾಕಿನಿ ದೇವಿಗೆ ಒಂದು ಮುಖ ಇದೆ. ಆಕೆ ಇದು ಬಿಳಿಯ ಬಣ್ಣ, 3 ಕಣ್ಣುಗಳನ್ನು ಹೊಂದಿದ್ದಾಳೆ. ಹಾಗೇನೆ ತನ್ನ 4 ಕೈಗಳಲ್ಲಿ ಕತ್ತಿ, ತ್ರಿಶೂಲ, ಗುರಾಣಿ ಮತ್ತ ದಂಡವನ್ನು ಹಿಡಿದಿದ್ದಾಳೆ. ಹಿಡಿದು ಸುಮ್ಮನೆ ಇಲ್ಲ, ಪಶುಗಳನ್ನ ಭಯಭೀತರನ್ನಾಗಿಸ್ತಾಳೆ. ಪಶುಗಳು ಆಕೆಯನ್ನು ನೋಡಿದ್ರೆ ಭಯ ಪಡ್ತವೆ. ಯಾರು ಪಶುಗಳು ಅಂದ್ರೆ ಅಜ್ಞಾನಿಗಳು. ಅಜ್ಞಾನವೇ ಪಶು. ಅಜ್ಞಾನ ಆಕೆಯನ್ನ ಕಂಡ್ರೆ ಭಯ ಪಡ್ತದೆ ಅಂದ್ರೆ ಆಕೆಯು ಜ್ಞಾನವನ್ನ ಕೊಡ್ತಾಳೆ ಅಂತಲೇ ಅರ್ಥ ಆಗ್ಬೇಕು. ಆಕೆಗೆ ಪಾಯಸನ್ನ ಆಕೆಗೆ ಪ್ರಿಯವಾದ ನೈವೇದ್ಯ ಆಗಿದೆ. ನಮ್ಮ ಚರ್ಮದ ಅಧಿದೇವತೆ ಆಕೆ. ಚರ್ಮವನ್ನ ಕಾಪಾಡ್ತಕ್ಕಂಥವಳು. ಜೊತೆಗೆ ಆಕೆಯ ಸುತ್ತಲೂ ಇರ್ತಕ್ಕಂಥ ಪರಿವಾರ ದೇವತೆಯರು ಅಮೃತಾದಿ ಶಕ್ತಿಗಳು ಅಂತ ಹೇಳ್ತಾರೆ. ಅಮೃತ ಹಾಗೆ ನಮಃ ಅಂತ ಅಮೃತ ಒಂದು ಶಕ್ತಿ. ಅಂತಹ ಶಕ್ತಿಗಳು ಅವರಿಂದ ಸುತ್ತುವರೆದು ಅವರಿಂದ ಅವರೆಲ್ಲರೂ ಸೇವೆಯನ್ನು ಮಾಡ್ತಿದ್ದಾಳೆ. ಅಂತಹ
ತಾಯಿಯನ್ನ ಎಲ್ಲ ವೀರರು ಅಂದ್ರೆ ಶಕ್ತಿಶಾಲಿಗರು, ವೀರರು ಅಂದ್ರೆ ಶಿವಿದ್ಯೋಪಾಸಕರು ಅಂತ ಅರ್ಥ ಅಲ್ಲಿ, ಅವರೆಲ್ಲರೂ ಆ ಡಾಕಿನಿ ದೇವಿಯನ್ನ ವಂದಿಸ್ತಾರೆ, ನಮಸ್ಕರಿಸ್ತಾರೆ. ಅಂಥ ಡಾಕಿನಿ ದೇವಿ ಕಂಠಸ್ಥಾನದಲ್ಲಿದೆಯಲ್ಲ, ಕಂಠಸ್ಥಾನೇ ವಿಶುದ್ಧವು ಹೇಳಿದ್ದಾರೆ. ಅಲ್ಲಿರ್ತಕ್ಕಂಥ ಈ ಚಕ್ರದಲ್ಲಿ ವಿಶುದ್ಧಿ ಅಥವಾ ವಿಶುದ್ಧ ಚಕ್ರದಲ್ಲಿ 16 ಕಮಲ ದಳಗಳಲ್ಲಿ ಇರ್ತಕ್ಕಂಥ ನಾನು ಆ ಡಾಕಿನಿ ದೇವಿಯನ್ನ ಧ್ಯಾನಿಸ್ತಾ ಇದ್ದೇನೆ. ನಾವಿಲ್ಲಿ ನೋಡ್ಬೋದು 16 ದಳಗಳನ್ನ ಹಾಕಿದ್ದೀನಿ ಇಲ್ಲಿ. ಅಮೃತಾದಿ ಇಲ್ಲಿ 16 ಪರಿವಾರ ದೇವತೆಯಿಂದ ಸುತ್ತುವರೆದು ಆಕೆಯಿಂದ ಸೇವೆಯನ್ನ ಆಕೆ ಪಡ್ಕೊಂಡಿರ್ತಾಳೆ. ಇಲ್ಲಿ ವಿಶುದ್ಧ ಚಕ್ರದ ರಾಗ ವಿಜವಂತಿ ರಾಗ. ವಿಜವಂತಿ ರಾಗಕ್ಕೂ ಮತ್ತು ಈ ಚಕ್ರಕ್ಕೂ, ಈ ಚಕ್ರ ಅಂದ್ರೆ ಕಂಠದಲ್ಲಿ ಚಕ್ರ, ವಿಶುದ್ಧ ಚಕ್ರಕ್ಕೂ ಸಂಬಂಧ ಇದೆ. ಅಂದ್ರೆ ಆ ರಾಗದಿಂದ ಈ ಚಕ್ರ ಹೆಚ್ಚು ಶಕ್ತಿಯುತವಾಗ್ತದೆ ಅಂತ ಅರ್ಥ. ಅದಕ್ಕೆ ಒಂದೊಂದು ಚಕ್ರಕ್ಕೂ ಕೂಡ ಒಂದೊಂದು ರಾಗವನ್ನ ಹೇಳಿದ್ದಾರೆ ನಮ್ಮ ಹಿರಿಯರು. ಹಾಗಾಗಿ ನಂಗೆ ತಿಳಿದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಈ ಎಲ್ಲ ಚಕ್ರಗಳಿಗೆ ಆಯಾ ರಾಗಗಳಲ್ಲೇ ಧ್ಯಾನ ಶ್ಲೋಕವನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಡಾಕ್ಟರ್ ಪದ್ಮಶ್ರೀ ಅವರು ಮತ್ತೆ ಆಕೆಯ ಪುತ್ರಿ ಕುಮಾರಿ ಜಾಹ್ನವಿ ಶರ್ಮಾ ಅವರು ಸಹಕಾರ ನೀಡಿದ್ದಾರೆ. ಈಗ ನಾವು ಹೇಳಿದ್ವಲ್ಲ ಅಮೃತಾದಿ ಮಹಾ ಶಕ್ತಿಯರಿಂದ ಅಂತ. ಅವರು ಯಾರು? ಅನ್ನೋ ಅಕ್ಷರದಿಂದ ಬರ್ತಂತ ಅಮೃತಾಯ ನಮಃ. ಅಮೃತ. ಆಮ್ ಆಕರ್ಷಣಿ ದೇವತೆ, ಇಂ ಅಂತದ್ದು ಇಂದ್ರಾಣಿ ದೇವತೆ, ಈಂ ಈಶಾನ ದೇವತೆ, ಉಮಾ, ಊರ್ಧ್ವಕೇಶಿ, ರುಂ ರುದ್ಧಿದ, ರೂಂ ರೂಕಾರ, ರುಂ ಲೂಕಾರ ದೇವತೆ, ರುಂ ರೂಕಾರ ದೇವತೆ, ಏಂ ಏಕಪದ ದೇವತೆ, ಐಂ ಅನ್ನುವ ದಳದಲ್ಲಿರ್ತಕ್ಕಂಥವಳು ಐಶ್ವರ್ಯಾತ್ಮಿಕೆ, ಓಂ ಅನ್ನೋ ಅಕ್ಷರ ದೇವತೆ ಓಂಕಾರ ದೇವತೆ, ಔಂ ಅಕ್ಷರದಲ್ಲಿ ಆ ದಳದಲ್ಲಿರ್ತಕ್ಕಂಥವಳು ಔಷಧಿ ದೇವತೆ, ಅಲ್ಲಿರ್ತಕ್ಕಂಥವಳು ಅಂಬಿಕಾ ದೇವತೆ. ಇಲ್ಲಿ ಅಹಾ ಬರ್ಬೇಕಾದ್ರೆ ಅಲ್ಲಿ ಬರೋತ್ತಿಗೆ ಅಕ್ಷರ ದೇವತೆ. ಈ 16 ದೇವತೆಗಳಿಂದ ಸುತ್ತುವರೆದು ಅವರಿಂದ ಸೇವೆಯನ್ನ ಪಡೆದುಕೊಂಡು ಡಾಕಿನಿ ದೇವಿ ಕಂಠಸ್ಥಾನದಲ್ಲಿರ್ತಕ್ಕಂಥ ಚಕ್ರ ವಿಶುದ್ಧ ಚಕ್ರದಲ್ಲಿ ಇದ್ದಾಳೆ ಅನ್ನುವ ಧ್ಯಾನ ಶ್ಲೋಕವನ್ನ ಹೇಳಿದ್ವಿ ನಾವೀಗ. ಈಗ ನಾವು ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ಈ ಚಕ್ರವನ್ಗೆ ವಿಜವಂತಿ ರಾಗ ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ. ಇಷ್ಟನ್ನ ಹೇಳ್ತಾ ಇನ್ನು ಮುಂದೆ ಇನ್ನೂ 6 ಚಕ್ರಗಳ ಬಗ್ಗೆ ನಾವು ಒಂದೊಂದು ವಿಡಿಯೋ ಮಾಡಿ ನೀವು ಮುಂದೆ ಬರ್ತೇನೆ. ಈಗ ನಾವು ಮತ್ತೊಮ್ಮೆ ಅದೇ ಧ್ಯಾನ ಶ್ಲೋಕವನ್ನ ಅವರ ಸಮುದ್ರ ಖಂಡದಿಂದ ಕೇಳೋಣ. ಧನ್ಯವಾದಗಳು. ಕಂಠಸ್ಥಾನೆ ವಿಶುದ್ಧೌ ನೃಪದ ಕಮಲೆ ಶ್ವೇತವರ್ಣೆ